ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ವ್ಲಾಗ್ಸ್. ಇವತ್ತೇನಪ್ಪ ಅಂತಂದರೆ ಇಡ್ಲಿ ಮಾಡೋಕ್ಕೆ ಹಾಕಿದ್ವಿ ಟಿಫನ್ಗೆ ಅಂತ ಹೇಳಿ ಅದನ್ನು ಪ್ಲೇಟಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ರವೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿತ್ತು ಇವತ್ತು ಇಡ್ಲಿ ಮಾತ್ರ. ಹಾಗೆ ಇಡ್ಲಿನ ಪಾತ್ರೆಯಲ್ಲಿ ಹಾಕಿಟ್ಟು ಪಕ್ಕದಲ್ಲಿ ಚಟ್ನಿ ರುಬ್ಕೊತಿದ್ದೀನಿ. ಚಟ್ನಿನೂ ಅಷ್ಟೇ, ಇವತ್ತು ಪುದೀನ ಸೊಪ್ಪಿತ್ತು ಅಂತಂದು ಪುದೀನ ಚಟ್ನಿ ಮಾಡಿದ್ದೆ ಇಡ್ಲಿ ಜೊತೆಗೆ. ಆಮೇಲೆ ಇಡ್ಲಿ ರುಬ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಇವಾಗ ಒಗ್ಗರಣೆನೂ ರೆಡಿ ಆಯಿತು. ರುಬ್ಕೊಂಡಿರೋ ಚಟ್ನಿನ ಇದಕ್ಕೆ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಕಡೆ ಚಟ್ನಿನೂ ಆಯಿತು. ನಮ್ಮ ಪಾಪು ಕೂಡ ಅಲ್ಲಿನೇ ಕೂತಿದ್ದ, ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನೆ ಅಂತಂದು. ಹಾಗೆ ತೊಗೊತೀನಿ ಅಂದರೆ ಫೋನ್ ಹಿಡ್ದೆ ಜಗ್ತಾನೆ. ಚಟ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಮತ್ತು ಪಕ್ಕ ಇಡ್ಲಿನೂ ಆಗಿತ್ತಲ್ಲ, ಹಾಗೆ ಇಡ್ಲಿನೂ ತೆಗ್ದೆ. ನೋಡಿ ಎಷ್ಟು ಮೃದುವಾಗಿ ಬಂದಿದೆ ಇಡ್ಲಿ ಕೂಡ. ಅದನ್ನು ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟು ಮತ್ತೆ ಇನ್ನೊಂದು ರೌಂಡ್ ಹಾಕೋಣ ಅಂತಂದು ತೆಗಿತಾ ಇದ್ದೆ. ಹಾಗೆ ನಮ್ಮ ಅಪ್ಪಾಜಿ ಟಿಫನ್ ಹಾಕ್ಕೊಡಿ ಅಂತ ಕೇಳಿದರು. ಅವರಿಗೆ ಇಡ್ಲಿ ಎಲ್ಲ ತೆಗ್ದಿಟ್ಟಾದಮೇಲೆ ನಮ್ಮ ಮನೆಯಲ್ಲಿ ಮೊದಲಿನ ನಾವೇನೇ ಮಾಡಿದ್ರು ದೇವ್ರಿಗೆ ಅಂತ ಎತ್ತಿಡ್ತೀವಿ. ಹಾಗಾಗಿ ದೇವ್ರಿಗೆ 2 ಎತ್ತಿಡ್ತಿದ್ದೀನಿ. ಇದು ಮಸಾಲೆ ರುಬ್ಕೊಂಡಿದ್ದೀನಿ ಸಾಂಬಾರಿಗೋಸ್ಕರ. ಈ ಕಡೆ ಪಕ್ಕದಲ್ಲಿ ನಮ್ಮ ಅಪ್ಪಾಜಿಗೋಸ್ಕರ ಇಡ್ಲಿನ ಪ್ಲೇಟ್ಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೆ. ಅವ್ರು ಕೇಳ್ತಾ ಇದ್ದರು, ಹೊರಗಡೆ ಹೋಗೋದಿತ್ತು ಸ್ವಲ್ಪ. ಹಾಗಾಗಿ ಅವ್ರಿಗೆ ಇಡ್ಲಿ ಹಾಕ್ಕೊಟ್ಟು ಉದ್ದಿನಬೇಳೆ ಇತ್ತಲ್ಲ, ಅದರಿಂದ ವಡೆ ಮಾಡೋಣ ಅಂತಂದು ಸ್ವಲ್ಪ ಉದ್ದಿನಬೇಳೆ ಇಟ್ಟು ಉಳಿಸ್ಕೊಂಡಿದ್ದೆ. ಅದರಿಂದನೇ ಒಂದು ಸ್ವಲ್ಪನೇ ವಡೆ ಮಾಡಿ ಕೊಟ್ಟಿದ್ದೆ. ಅದು ವಡೆನೂ ಕೂಡ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಆಮೇಲೆ ನಿನ್ನೆ ಹೇಳ್ದಂಗೆ ಇವತ್ತು ನಾಳೆ ಸಂಕ್ರಾಂತಿ ಇರೋದರಿಂದ ಶೇಂಗಾ ಹೋಳ್ಗೆ ಮತ್ತು ಎಳ್ಳಿನ ಹೋಳ್ಗೆ ಮಾಡಬೇಕಿತ್ತು. ಶೇಂಗಾ ಮತ್ತು ಎಳ್ಳು ಆಲ್ರೆಡಿ ಹುರ್ಕೊಂಡು ಎತ್ತಿಟ್ಟಿದೆ. ಇದು ಅದಕ್ಕೆ ಹಿಟ್ಟು ಕಲಿಸ್ಕೋಬೇಕಲ್ಲ, ಹಂಗಾಗಿ ಹಿಟ್ಟು ಕಲಿಸ್ಕೊತಿದ್ದೀನಿ. ಹಿಟ್ಟು ಕಲಿಸ್ಕೊಳಕ್ಕೆ ಮೈದಾ ಮತ್ತು ಹೋಳ್ಗೆ ರವೆ, ಸ್ವಲ್ಪ ಉಪ್ಪು, ಎಣ್ಣೆನ ಹಾಕಿ ಮಿಕ್ಸ್ ಮಾಡಿ ಇವಾಗ ಹಿಟ್ಟು ಕಲಿಸ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನು ಹಿಟ್ಟನ್ನ ಕಲಸಿ ಸ್ವಲ್ಪ ಹೊತ್ತು ಫುಲ್ ಎಲ್ಲ ಮಿಕ್ಸ್ ಆದಮೇಲೆ ಅದನ್ನ ಸೈಡಿಗೆ ಎತ್ತಿಡಬೇಕು. ಈ ಥರ ಮಿಶ್ರಣ ಸ್ವಲ್ಪ ಭಾಳ ಅಲ್ಲ, ಸ್ವಲ್ಪ ನೀಟಾಗಿ ಇದು ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ನಮ್ಮಮ್ಮ ಅದೇ ಟೈಮಲ್ಲಿ ಏನೋ ಜೋಕ್ ಮಾಡ್ತಿದ್ರು, ಹಾಗಾಗಿ ಸ್ವಲ್ಪ ನಗ್ತಿದ್ವಿ. ಏನಪ್ಪ ಅಂತಂದರೆ ನಮ್ಮ ಅಕ್ಕನ ಮಗ ಸ್ಕೂಲಿಗೆ ಹೋಗು ಅಂತಂದರೆ ಡೈಲಿ ನಾಳೆ ಅಂತ ಹೇಳ್ತಾ ಇದ್ದರು. ನಮ್ಮ ಪಾಪ ಹೊರಗಡೆ ಹೋಗ್ತಿತ್ತು, ಹಾಗಾಗಿ ರೆಡಿಯಾಗಿದ್ನಲ್ಲ ಅಂತಂದು ಇಬ್ಬರು ಪಪ್ಪಿ ಕೊಡು ಅಂತ ಕೇಳಿದರೆ ಇದು ಮಾಡ್ತಿದ್ದ. ಆಮೇಲೆ ನಮ್ಮ ದೊಡ್ಡಮ್ಮ, ಇದು ನಿನ್ನೆದು ಶೇಂಗಾ ಕ್ಲೀನ್ ಮಾಡ್ತಿದ್ರಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಳೋಣ ಅಂತಂದು ನಮ್ಮ ದೊಡ್ಡಮ್ಮನ ಕೇಳ್ತಾ ಇದ್ದೆ, ಹೆಂಗಮ್ಮ ನೀವೆಲ್ಲ ಹೆಂಗೆ ಮಾಡ್ತಿದ್ರಿ ಅಂತಂದು. ಅವರೆಲ್ಲ ಹಂಗೆ ಅವ್ರದ್ದು ಓಲ್ಡ್ ಡೇಸ್ ಫನ್ನಿ ಡೇಸ್ ಹೇಳ್ತಾಯಿದ್ರು. ಇದು ಇವಾಗ ನಿನ್ನೆ ಹುರಿದಿಟ್ಕೊಂಡಿರೋ ಶೇಂಗಾಗೆ ಬೆಲ್ಲ ಮಿಕ್ಸ್ ಮಾಡಬೇಕು. ಮತ್ತು ಅದನ್ನು ಶೇಂಗಾ ಕೂಡ ಗ್ರೈಂಡ್ ಮಾಡ್ಕೋಬೇಕು. ಮೊದಲು ಶೇಂಗಾ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಆಮೇಲೆ ಇನ್ನೊಂದು ಟೈಮಲ್ಲಿ ಶೇಂಗಾ ಮತ್ತು ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಇನ್ನೊಂದು ಟೈಮು ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು ಮತ್ತು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಹಾಗೆ ಎಲ್ಲನೂ ಶೇಂಗಾದ್ದು ಮತ್ತು ಎಳ್ಳಿತ್ತಲ್ಲ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಎಳ್ಳಿಂದು ಒಂದು ರೌಂಡ್ಗೆ ಎಲ್ಲ ಆಗೋಗ್ಬಿಡ್ತು. ಹಾಗಾಗಿ ಒಂದು ಟೈಮ್ಗೆ ಎಲ್ಲದನ್ನು ಎಳ್ಳು ಮತ್ತು ಬೆಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಗ್ರೈಂಡ್ ಮಾಡಿಕೊಂಡು. ಸೇಮ್ ಇದೇ ಥರನೇ ಶೇಂಗಾ ಕೂಡ ಹಾಕಬೇಕು. ಇವಾಗ ಶೇಂಗಾದ್ದು ಕೂಡ ಹಾಕ್ತೀನಿ. ಇದು ಎಳ್ಳಿಂದು ಫುಲ್ ಮುಗ್ಸೋಣ ಅಂತಂದು ಒಂದು ಪ್ಲೇಟಲ್ಲಿ ತೊಗೊತಿದ್ದೀನಿ. ನೋಡ್ಬೋದು ನೀವೇ ಎಳ್ಳಿಂದ ಎಷ್ಟು ಚಿಕ್ಕದಿದೆ ಪ್ಲೇಟು. ಹಾಗೆ ಇವಾಗ ನೋಡಿ ಶೇಂಗಾ ಆದರೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಶೇಂಗಾ ಸ್ವಲ್ಪ ಜಾಸ್ತಿ ಮಾಡಿ ಎಳ್ಳಿಂದ ಕಡಿಮೆ ಮಾಡಿದ್ದಾರೆ. ಶೇಂಗಾ ಕೂಡ ಅಷ್ಟೇ, ಶೇಂಗಾ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇಮ್ ಬೆಲ್ಲನೇ ಮಿಕ್ಸ್ ಮಾಡ್ಕೋಬೇಕು. ಅದು ಮಿಡಲ್ ಸ್ವಲ್ಪ ಹಾಕಬೇಕು, ಬೆಲ್ಲ ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಅದನ್ನು ದೊಡ್ಡದೊಂದು ಪರಾತಕ್ಕೆ, ಅಂದರೆ ನಾವು ಪರಾತ ಅಂತ ಕರಿತೀವಿ, ನೀವೇನಂತ ಕರಿತೀರನೋ ಗೊತ್ತಿಲ್ಲ, ಒಂದು ದೊಡ್ಡ ಪ್ಲೇಟ್ಗೆ ಅದನ್ನ ತೆಗೆದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿತು, ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಇವಾಗ ಅದೇ ಪೌಡ್ರಿ ಅದೇ ಮಿಕ್ಸ್ಚರ್ಗೆ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿನ ಹಾಕಿ ಕೂಡ ಅದನ್ನು ನೀಟಾಗಿ ನಾದ್ಕೋಬೇಕು ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಹಾಗಾಗಿ ಅದನ್ನು ನಮ್ಮಮ್ಮ ಇವಾಗ ಆಲ್ರೆಡಿ ಎಳ್ಳಿಂದಿತ್ತಲ್ಲ ಅದಕ್ಕೆ ಅದನ್ನು ನಾದ್ತಾ ಇದ್ದಾರೆ. ನಾನು ಈ ಕಡೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಖಾಲಿಯಾಗಿತ್ತು, ಹಾಗಾಗಿ ಮಿಕ್ಸರ್ನ ಒರೆಸ್ಕೊಂಡು ಇವಾಗ ಅದಕ್ಕೆ ಏಲಕ್ಕಿ ಮತ್ತು ಲವಂಗ ಎರಡನ್ನೂ ಹಾಕಿ ಇವಾಗ ಅದನ್ನು ಗ್ರೈಂಡ್ ಮಾಡಿ ಕೊಡ್ತಾ ಇದ್ದೀನಿ. ಅವರು ಅದು ಕೂಡ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಈ ಪೌಡ್ರಿಗೆ ಸ್ವಲ್ಪ ನಾವು ನೀರು ಹಾಕಿ ನಾದ್ಕೊಂಡ್ರೆ ಅದು ನೀಟಾಗಿ ಈ ಹದಕ್ಕೆ ಬರಬೇಕು, ಅಂದರೆ ಮುದ್ದೆ ಥರ ಆಗಬೇಕು. ಹಾಗಂದ್ರೆ ಹೋಳ್ಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ಇಷ್ಟಿಷ್ಟು ಚಿಕ್ಕದು ಮಾಡಿಕೊಂಡು ಅದರೊಳಗಡೆ ನಾವು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದು ಶೇಂಗಾದ್ದು ಇಲ್ಲ ಅಂತಂದರೆ ಎಳ್ಳಿಂದು, ಅದನ್ನು ಅದರೊಳಗಡೆ ಇಟ್ಕೊಂಡು
ಲಟ್ಟಿಸ್ಕೋಬೇಕು. ಈ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಇದ್ರೊಳಗಡೆ ಇಟ್ಕೊಂಡು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಹಂಗೆ ಬ್ಯಾಕ್ ಟು ಬ್ಯಾಕ್ ಅದನ್ನು ಬೇಯಿಸಬೇಕು. ನನ್ನ ಫ್ರೆಂಡ್ ಬಂದಿದ್ಲು ಊರಿಂದ, ಹಾಗಾಗಿ ತುಂಬ ದಿನ ಆಯಿತು ಅಂತ ಹೊರಗಡೆ ಊಟಕ್ಕೆ ಹೋಗಿದ್ವಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.